ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು ಬೆಳಗ್ಗೆ ಬಂದು ಒಂದು 7 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮುಂಜಾನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಕೂಡ ಕೆಲಸ ಇಲ್ಲ. ಹಾಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು. ಅಂದರೆ ನೀವು ಇತ್ತೀಚೆಗೆ ನೋಡಿರ್ತೀರಾ, ಅಂದರೆ ನಾವು ಹಾಗಲಕಾಯಿಗೆ ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಟೈಟಲ್ ಹಾಕಿ ಒಂದು ವ್ಲಾಗ್ ಮಾಡಿದ್ದೆ. ಅಂದರೆ ಕಾಣ್ಗಿಂಡಿ ಹಾಕಿದ್ದೆ. ಆ ಒಂದು ಕಾಣ್ಗಿಂಡಿ ಹಾಕಿದ್ಮೇಲೆ ಕಾಣ್ಗಿಂಡಿ ಮತ್ತು DAP ಎರಡು ಕೂಡ ಹಾಕಿ ಒಂದು ವಾರಕ್ಕೆಲ್ಲ ನಮ್ಮ ಚಪ್ರ ಏನಿರುತ್ತೆ ಆ ಒಂದು ಚಪ್ರ ಕವರ್ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದೆ. ಅದಕ್ಕೆ ಅಣ್ಣ ನೀವು ವ್ಲಾಗ್ ಮಾಡಿ ಬೇಸಾಯ ಹಾಕಿ ಒಂದು ವಾರ ಆಗಿದೆ, ಇವಾಗ ಬಂದು ಚಪ್ರ ಬಂದು ಕವರ್ ಆಗಿದೆಯಾ ಅಂತ ಕೇಳಿದ್ರು. ಅವ್ರಿಗೆ ಬಂದು ಯಾವುದೇ ರೀತಿಯಾಗಿ ನಾನು ಕಮೆಂಟ್ ಮಾಡಿಲ್ಲ, ರಿಪ್ಲೈ ಮಾಡಿಲ್ಲ. ಏನಂತ ಹೇಳಿದ್ರೆ ವ್ಲಾಗ್ ಮುಖಾಂತರನೇ ಅವ್ರಿಗೆ ರಿಪ್ಲೈ ಮಾಡೋಣ, ಅವರೇ ನೇರವಾಗಿ ನೋಡಲಿ ಅಂತ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಹಾಗಲಕಾಯಿ ಗಿಡ ಹೇಗೆ ಚಪ್ರ ಕವರ್ ಆಗಿದೆ, ಕಾಣ್ಗಿಂಡಿ ಮತ್ತು DAP ಹಾಕಿದ್ಮೇಲೆ ಯಾವ ರೀತಿಯಾಗಿ ಕವರ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ, ಹಾಗಲಕಾಯಿ ತೋಟಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಏನಂದರೆ ಇವತ್ತು ಯಾವುದೇ ರೀತಿಯಾಗಿ ಬಿಸಿಲು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಒಳ್ಳೆ ಕೂಲಾಗಿದೆ ವೆದರು. ಏನಂದರೆ ಬೆಳಗ್ಗೆ ಗಾಳಿ ಇಲ್ಲ. ಈ ರೀತಿಯಾಗಿ ಗಾಳಿ ಇಲ್ಲ ಅಂತ ಹೇಳಿದ್ರೆ ನಮಗಂತೂ ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಗಾಳಿ ಇದ್ದರೆ ಸೌಂಡ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ಅದೇನೋ ಒಂಥರ ಸ್ಪೀಕರಲ್ಲಿ ಗೊರ್ರ 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 ಅಂತ ನಿಮಗೂ ಕೂಡ ಕೇಳಿಸಲ್ಲ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೆಯದು. ಓಕೆ, ಇವತ್ತಿನ ವೆದರ್ ತುಂಬ ಚೆನ್ನಾಗಿದೆ. ವೆದರ್ ನಮಗೆ ವ್ಲಾಗ್ ಮಾಡೋದಕ್ಕೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಎಲ್ಲಪ್ಪ ಅಂತ ಮಾಡ್ತಾನೆ ಇದೆ. ಅಂದರೆ ಯಾವುದೇ ರೀತಿಯಾಗಿ ಸೌಂಡ್ ಇಲ್ಲ, ಏನಿಲ್ಲ. ಈ ರೀತಿಯಾಗಿದ್ದರೆ ಆರಾಮಾಗಿ ವ್ಲಾಗ್ ಮಾಡ್ಬೋದು, ಯಾವುದೇ ರೀತಿಯಾಗಿ ತೊಂದರೆನೇ ಇರೋದಿಲ್ಲ. ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಯಜ್ಮಿ ಏಯ್ ಯಾರನ್ನಪ್ಪ ಕರಿತಾ ಇದ್ದೀನಿ ಅಂದ್ಕೊಂಡ್ರ, ಅಲ್ಲಿ ನಮ್ಮ ಜಿಮ್ಮಿ ಹೋಗ್ತಾ ಇದ್ದಾನೆ, ಅವನ್ನ ಕರಿತಾ ಇದ್ದೀನಿ. ಅಂದರೆ ನಾವು ಎಲ್ಲಿ ಹೋಗ್ತಿರೋ, ಅಂದರೆ ನಮ್ಮ ಜಿಮ್ಮಿ ಗೊತ್ತಾ, ನಾವು ಎಲ್ಲಿ ಹೋಗ್ತಿರೋ ಅಲ್ಲಿವರೆಗೂ ಕೂಡ ಅವನು ಬರ್ತಾನೆ ಇರ್ತಾನೆ ಪಾಪ. ಅಂದರೆ ಕಾವಲು ನಮಗೆ, ನಮ್ಮ ತೋಟದಲ್ಲಿ ಎಲ್ಲೇ ಕೆಲಸ ಮಾಡಿದ್ರು ಸಹಿತ ಅವನು ಬಂದು ನಮ್ಮನ್ನು ಹುಡ್ಕ ಜಾಸ್ತಿ. ಎಲ್ಲೋ ಹೋದ. ಓಕೆ, ಆ ಕಡೆ ಹೋಗ್ತಾ ಇದ್ದಾನೆ. ಅಂದರೆ ಹಾಗಲ ಗಿಡ ತೋಟ ಕಡೆ ಹೋಗ್ತಾ ಇದ್ದೀನಲ್ಲ, ಹಾಗಲ ಗಿಡ ತೋಟ ಕಡೆ ಹೋಗ್ತಾ ಇದ್ದಾನೆ ನಮ್ಮ ಅಣ್ಣ. ಅಂದರೆ ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ, ಅಂದರೆ ನಮ್ಮ ಅಣ್ಣ ಹೋಗ್ತಾವನೆ, ನಾನು ಕೂಡ ಹೋಗೋಣ ಅಂದ್ಬಿಟ್ಟು ಅವನು ಕೂಡ ಬರ್ತಾ ಇದ್ದಾನೆ. ಓಕೆ ಬನ್ನಿ ಫ್ರೆಂಡ್ಸ್, ಹಾಗಲಕಾಯಿ ತೋಟಕ್ಕೆ ಹೋಗಿ ನಮ್ಮ ಹಾಗಲ ಗಿಡ ಹೇಗೆ ಕವರ್ ಆಗಿದೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಹಾಗಲ ಗಿಡ ಅಂತ ಇದ್ದೀನಿ. ಈ ಕಡೆ ಬಂದವರು ದಾಸವಾಳ ತೋರಿಸ್ತಾ ಇದ್ದೀನಿ ಅಂತ ತಿಳ್ಕೊಬಿಡ್ರಿ. ಅಂದರೆ ದಾಸವಾಳ ನೋಡಿ ತುಂಬ ಚೆನ್ನಾಗಿದೆ ಗುರು. ದಾಸವಾಳ ತೋರಿಸಿ ಸಾಕು, ಹಾಗಲ ಗಿಡ ತೋರಿಸು ಗುರು ಅಂತ ಎಷ್ಟೋ ಜನ ಅನ್ಕೊತಾ ಇರ್ಬೋದು. ಬನ್ನಿ ಇವಾಗ ಹಾಗಲಕಾಯಿ ತೋಟಕ್ಕೆ ಹೊರಡೋಣ. ಓಕೆ, ಇವಾಗ ನೋಡ್ತಾ ಇರ್ಬೋದು ನಮ್ಮ ಹಾಗಲಕಾಯಿ ತೋಟಕ್ಕೆ ಬಂದಿದ್ದೀವಿ. ಅಂದರೆ ಇದು ಹಾಗಲಕಾಯಿ ತೋಟ, ಈ ಕಡೆ ಬಂದು ಚಿಕ್ಕಡಕಾಯಿ ತೋಟ. ಈ ಚಿಕ್ಕಡಕಾಯಿ ಬಂದು ಲಾಸ್ಟ್ ಆಗುತ್ತೆ. ಓಕೆ, ಇವಾಗ ನಮ್ಮ ಹಾಗಲ ಗಿಡ ನೋಡಿ, ಮೇಲಿಂದ ತೋರಿಸ್ತೀನಿ, ಕೆಳಗಡೆನೂ ತೋರಿಸ್ತೀನಿ. ಈಗ ಮೇಲಿಂದ ನೋಡಿ, ಮೇಲೆ ಬಂದು ಈ ರೀತಿಯಾಗಿ ಕವರ್ ಆಗಿದೆ. ಇಲ್ಲೆಲ್ಲೋ ಒಂಚೂರು ಗ್ಯಾಪ್ ಆಗಿದೆ ಅಷ್ಟೇ, ಇನ್ನೆಲ್ಲ ರೀತಿಯಾಗಿ ಕವರ್ ಆಗಿಬಿಟ್ಟಿದೆ ನಮ್ಮ ಹಾಗಲ ಗಿಡ. ನಮ್ಮ ನಾಯಿ ಅಂತ ಕೇಳ್ತಾ ಇದ್ದೀನಿ, ನಮ್ಮ ಜಿಮ್ಮಿ ನೋಡಿ ಇಲ್ಲೇ ಇದ್ದಾನೆ. ಜಿಮ್ಮಿ ಓನು ಮಾಡ್ತಾಯಿದ್ಯಪ್ಪ, ನೋಡ್ಕೊಳ್ಳಿರಿ. ಹಂಗೆ ಎಷ್ಟು ಚೆನ್ನಾಗಿ ನುಲಿತಾನೆ ನಮ್ಮ ಜಿಮ್ಮಿ. ಅಂದರೆ ಮಾತಾಡ್ಸಿದ್ರೆ ಸಾಕು ನುಲ್ದೋಗ್ಬಿಡ್ತಾನೆ ಪಾಪ. ಅಲ್ವೇನೋ ಜಿಮ್ಮಿ, ಅಲ್ವೇನೋ ಕಳ್ಳನ ಮಗನೇ ಎಲ್ಲೋದ್ರೂ ಬರ್ತಾನೆ. ನೋಡ್ಕೊಳ್ರಿ ಮುಟ್ಟಿದ್ರೆ ಸಾಕು ಹಂಗೆ ಮಲ್ಕೊಂಡು ನುಲಿತಾನೆ ಪಾಪ. ಪ್ರಾಣಿಗಳನ್ನೋದು ಎಷ್ಟು ನಾವು ಪ್ರೀತಿ ತೋರಿಸ್ತಿರೋ ಅದೆರಡರಷ್ಟು ಅವರು ಕೂಡ ತೋರಿಸ್ತಾರೆ, ಅಲ್ವೇನೋ. ಅಂದರೆ ತೋಟಗಳಂದರೆ ನಾಯಿಗಳಿರಬೇಕು. ಒಂದು ನಾಯಿ ಇರೋದು ಒಂದೇ, 10 ಜನ ಇರೋದು ಒಂದೇ, ಒಂದು ನಾಯಿ ಇರೋದು ಒಂದೇ ಫ್ರೆಂಡ್ಸ್. ನೀವು ಕೂಡ ಈ ರೀತಿಯಾಗಿ ಒಂದೊಂದು ನಿಮ್ಮ ತೋಟಗಳಲ್ಲಿ ನಾಯಿನ ಸಾಕ್ರಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ ನಿಮ್ಮ ತೋಟಕ್ಕೆ ಕಾವಲು. ಅಂದರೆ ಜಾತಿ ನಾಯಿ ಎಲ್ಲಾದ್ರೂ ಬೀದಿ ನಾಯಿ ಆದರೂ ತಗೊಂಬಂದು ಸಾಕಿ, ಅವಗೂ ಕೂಡ ಒಳ್ಳೆ ಆಶ್ರಯ ಸಿಗ್ದಂಗೆ ಆಗುತ್ತೆ, ಮತ್ತು ತೋಟಕ್ಕೂ ಕೂಡ ಕಾವಲಿರುತ್ತೆ.
ನಮಗೂ ಕೂಡ ಒಳ್ಳೆ ಯೂಸು. ಅಂದರೆ ನಾವು ತಿನ್ನೋ ಊಟದಲ್ಲಿ ಒಂದು ತುತ್ತು ಇವಾಗೂ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿ ಕಾವಲು ಕಾಯ್ತಾರೆ. ಅಲ್ವೇನು 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 ಜಿಮ್ಮಿ ಜುಮ್ಮು ಜುಮ್ಮಿ ಹೋಗು, ನಾನು ವ್ಲಾಗ್ ಮಾಡ್ಬೇಕು ಹೋಗು. ಓಕೆ ಫ್ರೆಂಡ್ಸ್, ಈಗ ಬಂದಿದ್ದೀರಿ ನಮ್ಮ ತೋಟಕ್ಕೆ. ನೋಡಿ, ಗ್ಯಾಪು ಇಲ್ಲ, ಎಲ್ಲೂ ಕೂಡ ಗ್ಯಾಪು ಇಲ್ಲ, ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟೈತೆ ಹಾಗಲ ಗಿಡ. ಅಂದರೆ ಅಷ್ಟು ವರ್ಕ್ ಮಾಡೈತೆ ಆ ಒಂದು ಕಾಣ್ಗಿಂಡಿ ಮತ್ತು DAP. ಅದೇನೋ ಹಾಕಿದ್ದೆ ಕಾಣ್ಗಿಂಡಿ ಮತ್ತು DAP, ಏನಾಗೈತೆ ಗೊತ್ತಿಲ್ಲ, ಕರ್ಗೈತೋ ಏನಾಗೋಯ್ತೋ ಗೊತ್ತಿಲ್ಲ, ಕರಗ್ಬಿಟ್ಟಿದೆ. ಅಂದರೆ ನಿಮ್ಗೆ ಅವತ್ತು ತೋರಿಸಿದ್ನಲ್ವಾ, ಇದೇ ಒಂದು ಜಾಗದಲ್ಲಿ ಮಾಡಿದ್ದು ಎಲ್ಲ ಕಂಪ್ಲೀಟಾಗಿ ಕರಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಕರಗಿ ಮತ್ತು ಬೇರುಗಳಿಗೆಲ್ಲ ಏಕ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ನಮ್ಮ ಚಪ್ರ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟಿದೆ ಹಾಗಲ ಗಿಡ. ಯಾವುದೇ ರೀತಿಯಾಗಿ ಗ್ಯಾಪೇ ಇಲ್ಲ, ನೋಡಿದ್ರಲ್ವಾ. ಅಂದರೆ ಒಬ್ಬರು ಕಮೆಂಟ್ ಮಾಡಿದ್ದು, ಅವ್ರಿಗೆ ರಿಪ್ಲೈ ಮಾಡೋದು ಬೇಡ, ವ್ಲಾಗ್ ಮುಖಾಂತರ ರಿಪ್ಲೈ ಮಾಡೋಣ ಅಂದ್ಬಿಟ್ಟು ಇವಾಗ ವ್ಲಾಗ್ ಮಾಡಿರೋದು ಅಷ್ಟೆ. ಅಂದರೆ ಹಾಗಲಕಾಯಿನೂ ಕೂಡ ಅಷ್ಟೇ, ಕಾನ್ಗಿಂಡಿ ಹಾಕೋದ್ರಿಂದ ತುಂಬ ಲಾಂಗ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಪಾಲಿಶ್ ಆಗಿ ಹೊಳಿತಾ ಇರುತ್ತೆ. ಅಂದರೆ ಡೈಮಂಡ್ ಹೊಳ್ದಂಗೆ ಪಳ್ಳ 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 ಅಂತ ಹೊಲಿತಾ ಇರುತ್ತೆ. ಅಂದರೆ ಕಾಣ್ಗಿಂಡಿ ಹಾಕೋದ್ರಿಂದ ಯೂಸ್ಫುಲ್. ಅವತ್ತು ಕೂಡ ಹೇಳಿದ್ದೀನಿ ನಿಮಗೆ, ಏನಂದರೆ ಕಾಣ್ಗಿಂಡಿ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಕಾಯಿ ಅಂತ ಅವತ್ತು ಹೇಳಿದ್ದೆ. ಇವತ್ತು ನೇರವಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಇದೆಲ್ಲ ಕಾಣ್ಗಿಂಡಿ ಮತ್ತು DAP ತಿಂದಿರೋದು ಈ ರೀತಿಯಾಗಿ ಶೈನಿಂಗ್ ಬರ್ತಾ ಇದೆ. ಹಾಗೆ ಹೀರೆಕಾಯಿನೂ ಕೂಡ ನೋಡ್ತಾ ಇರ್ಬೋದು. ಕಾಣ್ಗಿಂಡಿ ತಿಂದಿದ್ದೆ ಲಾಂಗ್ ನೋಡಿ ಯಾವ ರೀತಿಯಾಗಿ ಬಂದ್ಬಿಟ್ಟಿದೆ. ಅಂದರೆ ಇದು ಸೌದೆಕಾಯಿ ಅಂತ ನಾವು ತೊಗೊಂಡು ಬಂದು ಉಣಿದ್ದು, ಆದರೆ ಇದು ನೋಡ್ರೆ ಹೀರೆಕಾಯಿ ಆಗೋಯ್ತು. ನೆಕ್ಸ್ಟು ಇದು ಬಂದು ಹೀರೆಕಾಯಿ ಆಗೋಯ್ತು. ಹೀರೆಕಾಯಿ ಅಂದರೆ ಬಂದಿದ್ದೇನೂ ತಪ್ಪಿಲ್ಲ, ಅಂದರೆ ನಮ್ಮ ಮನೆಗೆ ಆಗುತ್ತೆ. ಮನೆಗೆ ಅಲ್ಲ, ನಾವು ಕೂಡ ಸಂತೆಯಲ್ಲಿ ಒಂದು ಕೊರೆ ಮಾರಾಕಿದ್ರಿ ಮೊನ್ನೆ. ಜಾಸ್ತಿ ಎಷ್ಟಾದರೂ ತಿನ್ನೋಕ್ಕಾಗಲ್ಲ ಅಲ್ವಾ. ನೋಡ್ತಾ ಇರ್ಬೋದು, ನಿಮಗೆ ಟಾಪು ಕೂಡ ಈಗ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಗ್ಯಾಪು ಇಲ್ಲ, ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟಿದೆ ನಮ್ಮ ಹಾಗಲಕಾಯಿ ತೋಟ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್. ಅಂದರೆ ಈ ರೀತಿಯಾಗಿ ಒಂದು ನಮ್ಮ ಚಪ್ರ ಬಂದು ಕವರ್ ಆಗಿದೆ. ಅಂದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಕಾಣ್ಗಿಂಡಿ ಮತ್ತು DAP ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಓಕೆ, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವತ್ತು ನಾನು ಹೇಳಿದ್ದೆ, ಅದು ಅವ್ರಿಗೆ ಆಸೆ ಆಗಿದೆ. ಇವರು ಕಾಣ್ಗಿಂಡಿ ಹಾಕಿದ್ಮೇಲೆ ಚಪ್ರ ಒಂದು ವಾರಕ್ಕೆಲ್ಲ ಕವರ್ ಆಗುತ್ತೆ ಅಂತ ಹೇಳಿದಾರಲ್ವಾ, ಇವಾಗ ಆಗಿದೆಯಾ ಇಲ್ವಾ ಅಂತ ಅವ್ರಿಗೂ ಕೂಡ ತಿಳ್ಕೊಳೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನನಗೂ ಕೂಡ ಆ ಒಂದು ಕಮೆಂಟ್ ಬಂದಿತ್ತು, ಆ ಕಮೆಂಟಾಗಿ ಬಂದಿತ್ತು, ಹಣ ಚಪ್ರ ಕವರ್ ಆಗಿದೆಯಾ ಅಂತ. ಅಂದರೆ ಚಪ್ರ ಕವರ್ ಆಗಿದೆ ಅಂತ ಕಮೆಂಟ್ ಮುಖಾಂತರ ಹೇಳಿದ್ರೆ ಚೆನ್ನಾಗಿರಲ್ಲ, ಅವ್ರಿಗೂ ಕೂಡ ಲೈವ್ ಆಗಿ ತೋರಿಸೋಣ ಅಂದ್ಬಿಟ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಹಾಗೆ ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ, ನಿಮಗೂ ಏನಾದರೂ ಕೇಳಬೇಕಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಹೇಳಬೇಕಂದ್ರೆ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಇಂಗ್ಲೀಷಲ್ಲಿ ಏನಾನ ಅಷ್ಟು ಶುದ್ಧ ಕಮೆಂಟ್ ಮಾಡಿದ್ದೀರ ಅಂದರೆ ನಮಗಂತೂ ಅರ್ಥ ಆಗಲ್ಲ, ನಾವು ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ. ಅಂದರೆ ನೀವು ಮಾಡೋ ಒಂದು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ಅದು ನಮ್ಗೆ ಅರ್ಥ ಆದರೆ ನಾವು ಕೂಡ
ರಿಪ್ಲೈ ಮಾಡ್ತೀವಿ. ನಮಗೆ ಇಂಗ್ಲೀಷ್ ಅತಿ ಹೆಚ್ಚಾಗಿ ನಾವು ಓದೋಕ್ಕೆ ಬರೋದಿಲ್ಲ. 2 ಲೈನು 3 ಲೈನು ಆ ರೀತಿಯಾಗಿ ಉದ್ದುದ್ದಾಗಿದ್ದರೆ ಅಂಥವು ಎಷ್ಟೋ ಇದ್ದಾವೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಅಂಥ ಒಂದು ಕಮೆಂಟ್ಗಳು ಎಷ್ಟೋ ಇದ್ದಾವೆ. ಅದಕ್ಕೆಲ್ಲ ಬಂದು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಇಂಗ್ಲೀಷ್ ಅಷ್ಟು ಓದೋಕ್ಕೆ ಬರೋದಿಲ್ಲ. ಅದು ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆದರೆ ತಾನೇ ನಿಮಗೂ ಕೂಡ ನಾವು ರಿಪ್ಲೈ ಮಾಡೋಕ್ಕಾಗೋದು. ಆದಷ್ಟು ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಮಗೂ ಕೂಡ ಚೆನ್ನಾಗಿ ಓದೋಕ್ಕೆ ಬರುತ್ತೆ ಕನ್ನಡ, ಮತ್ತು ಅರ್ಥ ಮಾಡ್ಕೊತೀವಿ. ಅರ್ಥ ಮಾಡಿಕೊಂಡು ಅದಕ್ಕೆ ರಿಪ್ಲೈ ಆದರೆ ರಿಪ್ಲೈ ಮಾಡೋಣ, ಇಲ್ಲ ಜಾಸ್ತಿ ಏನಾದ್ರು ಲಾಂಗ್ ಇದ್ದರೆ ಈ ರೀತಿಯಾಗಿ ಒಂದು ವ್ಲಾಗೇ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ನಳ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.